ನಾವು ವಾಕ್ಯದ ಭಾಗಕ್ಕೆ ಹೋಗುವ ಮುಂಚೆ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನ ಓದ್ಕೊಳ್ಳೋಣ. ಓದಿಕೊಂಡು ಮುಂದೆ ನಾವು ಹೋಗೋಣ. ಪೌಲನು ತಿಮೋತಿಯನಿಗೆ ಬರೆದಂತಹ ಎರಡನೇ ಪತ್ರಿಕೆ 4ನೇ ಅಧ್ಯಾಯ ಅದರ 2ನೇ ವಚನ ನಾವು ಧ್ಯಾನ ಮಾಡಿ, ನಂತರ ನಾವು ಒಂದು ವಿಶೇಷವಾದಂತಹ ದೇವ ಭಕ್ತರ ವಿಷಯದಲ್ಲಿ ನಾವು ಧ್ಯಾನ ಮಾಡೋಣ. 4ನೇ ಅಧ್ಯಾಯ 2ನೇ ವಚನ. ದೇವರ ವಾಕ್ಯವನ್ನ ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಈ 2ನೇ ವಚನ ನನಗೆ ನಿಜವಾಗ್ಲೂ ಕೂಡ ತುಂಬಾ ಇಷ್ಟವಾದಂತಹ ವಾಕ್ಯನೇ. ಈ ಬೈಬಲ್ ಅಲ್ಲಿ ಒಂದು ವಾಕ್ಯನೇ ಇಷ್ಟ ಮತ್ತೆ ಬೇರೆ ವಾಕ್ಯಗಳು ಇಷ್ಟ ಇಲ್ಲ ಅಂತ ಅಲ್ಲ. ಈ ವಾಕ್ಯ ನಾನು ನಿನ್ನೆ ಸಾಯಂಕಾಲ ಕೂಡ ನಾನು ಓದುವಾಗ ಈ ವಾಕ್ಯ ನನ್ನನ್ನ ಧೈರ್ಯಪಡಿಸ್ತಿದೆ. ತುಂಬಾ ಒಳ್ಳೆ ಒಂದು ಸಂದೇಶ ಕೊಡುವಂತಹ, ಧೈರ್ಯಪಡಿಸುವಂತಹ ಒಂದು ವಾಕ್ಯ. ಯಾಕಂತ ಹೇಳಿದ್ರೆ, ಭಕ್ತನಂತಹ ಪೌಲನು ಎಷ್ಟೋ ಸೇವಕರನ್ನ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಲಿಸಿದವರು. ತಿಮೋತಿಯನಿಗಾಗ್ಲಿ, ತೀತನಿಗಾಗ್ಲಿ, ಫಿಲಮೋನ್ ಆಗ್ಲಿ, ಇನ್ನಿತರ ನೀವು ಪೌಲರ ಪ್ರಯಾಣದಲ್ಲಿ ನೋಡಿದ್ರೆ ಎಷ್ಟೋ ಜನ ಸಿಗ್ತಾರೆ. ಅಂತಹ ಒಂದು ಗ್ರೂಪ್ ಅಲ್ಲಿ ಯವನಸ್ಥರನ್ನು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಲಿಸಿದಂತ ಒಂದು ವ್ಯಕ್ತಿ. ನೋಡ್ರಿ, ಸೇವೆ ಒಂದ್ ವೇಳೆ ನಾವೆಲ್ಲ ಸೇವೆಯಲ್ಲಿ ಇದೇವೆ ಅಂತ ಹೇಳಿದ್ರೆ ನಾವೊಂದು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ಯಾವುದೇ ಕಾರಣ ಕೂಡ ಸೇವೆಯಲ್ಲಿ ಬರುವಂತಹ ಪರಿಸ್ಥಿತಿಗಳನ್ನ ನಾವು ದೊಡ್ಡದಾಗಿ ನೆನ್ಸ್ಕೊಳ್ದೇನೆ, ಅನಾನುಕೂಲತೆಯ ಪರಿಸ್ಥಿತಿಗಳಿರುತ್ತೆ, ನೆನ್ಸ್ಕೊಳ್ದೇನೆ ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನ, ನಮಗೆ ಕೊಟ್ಟಂತ ಈ ಓಟವನ್ನ ನಾವು ಕಡೆಯವರೂ ಕೂಡ ಯಾವ ದೋಷ ಇಲ್ದೇನೆ ನಾವು ಅದನ್ನ ಪೂರ್ತಿಗೊಳಿಸ್ಬೇಕು. ಅದೇ ನಮ್ಮ ಒಂದು ಧ್ಯೇಯ ಆಗಿರ್ಬೇಕು. ಪೌಲನು ಕೂಡ ಯವನಸ್ಥನ ತಿಮೋತಿಯನಿಗೆ ಒಂದು ಮಾತು ಹೇಳ್ತಾನೆ, ಏನಂದ್ರೆ, ನೀನು ವಾಕ್ಯಗಳನ್ನ ಸಾರು, ನೀನು ವಾಕ್ಯವನ್ನ ಸಾರಬೇಕು ತಿಮೋತಿ. ನಿನ್ನ ಒಂದು ಉದ್ದೇಶ, ನಾನು ನಿನ್ನ ಸೇವೆ ಕರೆದಂತ ಉದ್ದೇಶ ಏನಂದ್ರೆ ದೇವರ ವಾಕ್ಯಗಳನ್ನ ಸಾರಬೇಕು. ನನಗೆ ಪರಿಸ್ಥಿತಿಗಳು ಸರಿ ಇಲ್ಲ, ನನಗೆ ವಾಹನದ ಅವಶ್ಯಕತೆ ಇಲ್ಲ, ನನಗೆ ಮಾತಾಡುವಂತ ಶಕ್ತಿ ಇಲ್ಲ, ಈ ತರ ಬೇರೆ ಉದಾಹರಣೆಗಳನ್ನ ಕಾರಣವಾಗಿಟ್ಟುಕೊಂಡು ದೇವರ ಸೇವೆಯನ್ನ ನೀವು ನಿಲ್ಲಿಸಬಾರದು. ಎಷ್ಟೋ ಜನರನ್ನ ನಾವು ನೋಡ್ತೀವಿ ಈ ಪ್ರಪಂಚದಲ್ಲಿ, ಸೇವೆಗಂತ ಬಂದಿರ್ತಾರೆ, ಆದ್ರೆ ಸೇವೆ ಮಾಡದೇನೆ ತಮ್ಮ ಕಾಲವನ್ನ ಏನೋ ಒಂದ್ ಸ್ವಲ್ಪ ಸಮಯವನ್ನ ಹಂಗೆ ಅವರು ಕಳಿತಾನೆ ಇರ್ತಾರೆ, ಟೈಮ್ ಪಾಸ್ ಮಾಡ್ಕೊಂಡು, ಎಂಟರ್ಟೈನ್ಮೆಂಟ್ ಅಲ್ಲಿ ಬ್ಯುಸಿ ಆಗಿ, ಅಥವಾ ಈ ಲೋಕದ ಕಾರ್ಯಗಳಲ್ಲಿ ಮುಳುಗಿ ತಮ್ಮ ಸಮಯವನ್ನ ಅವ್ರು ಏನ್ ಮಾಡ್ತಿರ್ತಾರೆ, ವ್ಯರ್ಥ ಮಾಡ್ಕೊಳ್ತಿರ್ತಾರೆ. ನಾವು ಸಾಯೋದ್ರೊಳಗಡೆ 100 ಜನರನ್ನ ದೇವರ ಬಳಿಗೆ ತರ್ಬೇಕಂತಲ್ಲ, ಸಾಧ್ಯ ಆದ್ರೆ ತನ್ರಿ, ತಗೊಂಡ್ ಬನ್ರಿ. ಇಲ್ಲ ಅಂತ ಹೇಳಿದ್ರೆ ಸಾಯೋದ್ರೊಳಗಡೆ ಒಂದು ಆತ್ಮನಾದ್ರೂ ಕೂಡ ದೇವರ ಬಳಿಗೆ ನಾವು ತರಬೇಕು. ಒಂದು ಆತ್ಮನಾದ್ರೂ ಕೂಡ ನಾವು ದೇವರ ರಾಜ್ಯದಲ್ಲಿ ತರಬೇಕು. ಅದು ನಮ್ಮ ಒಂದು ಗುರಿ. ಯಾಕಂತ ಹೇಳಿದ್ರೆ, ದೇವರ ರಾಜ್ಯಕ್ಕೆ ಬಂದ್ರೆ ಪರಲೋಕದಲ್ಲಿ ದೊಡ್ಡ ಆನಂದ ಆಗುತ್ತೆ. ನಾವ್ ಯಾವಾಗಲೂ ಕೂಡ ನಮ್ಮ ಆನಂದದಲ್ಲಿ ನಾವು ಮುಳುಗಿರ್ತೀವಿ, ನಮ್ಮ ಸಂತೋಷದಲ್ಲೇ ನಾವು ಮುಳುಗಿರ್ತೀವಿ, ನಮ್ಮ ಹಬ್ಬ, ನಮ್ಮ ಆಡಂಬರ, ನಮ್ಮ ಕುಟುಂಬ, ಅದರಲ್ಲೇ ನಾವು ಮುಳುಗಿರ್ತೀವಿ ಹೊರತು ನಾವು ದೇವರ ರಾಜ್ಯದಲ್ಲಿ, ಪರಲೋಕದ ವಿಷಯದಲ್ಲಿ ನಾವು ಯಾವಾಗಲೂ ಕೂಡ ಚಿಂತೆ ಮಾಡಲ್ಲ. ಕ್ರೈಸ್ತರಂತಹ ನಮ್ಮೆಲ್ಲರ ಒಂದು ಸಮಸ್ಯೆ ಏನಂದ್ರೆ, ನಾವು ಸೇವೆಗೆ ಬರ್ಲಿ ಬಿಡ್ಲಿ, ಸಭೆಗೆ ಹೋಗ್ಲಿ ಬಿಡ್ಲಿ, ನಾವೆಲ್ಲ ಬರೀ ನಮ್ಮ ವಿಷಯದಲ್ಲಿ ಜಾಸ್ತಿ ಥಿಂಕ್ ಮಾಡ್ತಿರ್ತೀವಿ. ಅದನ್ನ ನಾವು ತೆಗೆದು, ದೇವ್ರೆ ನೀವ್ ಏನ್ ಆಸೆ ಪಡ್ತೀರಾ, ನಿಮ್ಮನ್ನ ನಾನು ಖುಷಿ ಪಡಿಸ್ಬೇಕು, ನಾನು ಏನ್ ಮಾಡ್ಬೇಕು, ಅದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಜಾಸ್ತಿ ನೋಡ್ಬೇಕು. ಅದಕ್ಕೇನೆ ಪೌಲ ಆ ತಿಮೋತಿನಿಗೆ ಹೇಳುವಾಗ, ತಿಮೋತಿ, ನಿನಗೆ ಸಮಯ ಇರ್ಲಿ, ಸಮಯ ಇಲ್ದೇ ಇರ್ಲಿ, ಅನುಕೂಲ ಇರ್ಲಿ, ಅನುಕೂಲ ಇಲ್ದೇ ಇರ್ಲಿ, ಎಲ್ಲಾ ಸಮಯದಲ್ಲಿ, ಎಲ್ಲಾ ಟೈಮಲ್ಲಿ ಕೂಡ ನೀನ್ ದೇವರ ವಾಕ್ಯಗಳನ್ನ ಏನ್ ಮಾಡು, ಸಾರ್ತಾನೆ ಇರು. ಯಾಕಂದ್ರೆ ದೇವರ ವಾಕ್ಯ ಮನುಷ್ಯನನ್ನ ಸ್ಟ್ರಾಂಗ್ ಮಾಡುತ್ತೆ, ಮನುಷ್ಯನನ್ನ ದೃಢವಾಗಿ ನಿಲ್ಲಿಸುತ್ತೆ, ಮನುಷ್ಯನನ್ನ ಪರಲೋಕಕ್ಕೆ ನಡೆಸುವಂತ ಒಂದು ಶಕ್ತಿ, ಸಾಮರ್ಥ್ಯ ಕೇವಲ ವಾಕ್ಯದಲ್ಲಿ ಮಾತ್ರ ಇದೆ. ಅದಕ್ಕೇನೆ ದೇವರು ಈ ವಾಕ್ಯವನ್ನ ನಮ್ಮ ಜೀವಿತಗಳಲ್ಲಿ ಕೊಟ್ಟಿದ್ದು. ಈ ವಾಕ್ಯಗಳನ್ನ ನಾವು ಅಧ್ಯಯನ ಮಾಡಿ ಜನರನ್ನು ಕೂಡ ನಾವು ಈ ವಾಕ್ಯಗಳ ಬಳಿಗೆ ಏನ್ ಮಾಡ್ಬೇಕಂತ ತರಬೇಕು.
ಈಗ ಈ ಪ್ರಪಂಚದಲ್ಲಿ ಲೌಕಿಕವಾದಂತ ಆಸೆಗಳನ್ನ ಹುಟ್ಟಿಸಿ ನೀವು ಯೇಸು ಸ್ವಾಮಿ ನಂಬ್ಕೊಳ್ರಿ, ಅದ್ಭುತ ಆಶ್ಚರ್ಯಗಳು ನಡೆಯುತ್ತೆ, ನಿಮ್ಗೆ ರೋಗ ಬಿಡುಗಡೆ ಆಗುತ್ತೆ, ನಿಮ್ಗೆ ದೊಡ್ಡ ದೊಡ್ಡ ಮನೆ ಸಿಗುತ್ತೆ, ಸರ್ಕಾರಿ ನೌಕರಿ ಸಿಗುತ್ತೆ, ಏನೇನೋ ಆ ಆಸೆ ಅಭಿಲಾಷೆಗಳನ್ನ ಹುಟ್ಟಿಸಿ ದೇವರ ಹತ್ರ ತರ್ತಾರೆ. ಅದು ತುಂಬಾ ತಪ್ಪು, ಅದು ದೇವರ ಕಾರ್ಯ, ಅದು ಅದಕ್ಕೆ ನಾವು ಅರ್ಹರಿದ್ದೀವಿ. ಅದ್ಭುತಗಳು ಆಗ್ಲಿ, ಚಮತ್ಕಾರಗಳಾಗ್ಲಿ, ದೇವರು ಮಾಡುವಂತ ಅದ್ಭುತಗಳಿಗೆ ನಾವು ಅರ್ಹರೇ, ಅದು ನಮ್ಗೆ ಹಕ್ಕಿದೆ, ಅದು ನಮಗೆ ಸಿಗುತ್ತೆ. ಅದು ಯಾವಾಗ ಸಿಗುತ್ತೆ? ದೇವರು ಕೊಡ್ಬೋದು, ಕೊಡದೇನೆ ಇರ್ಬೋದು. ಅದು ನಮ್ಮ ಒಂದು ಉದ್ದೇಶ. ಆಮೇಲೆ ಕ್ರೈಸ್ತರ ಒಂದು ಜವಾಬ್ದಾರಿ ಏನಂದ್ರೆ ವಾಕ್ಯಗಳನ್ನ ಸಾರಿ ವಾಕ್ಯದಲ್ಲಿ ಅವ್ರನ್ನ ನಿಲ್ಲಿಸ್ಬೇಕು. ವಾಕ್ಯದಲ್ಲಿ ಅವ್ರನ್ನ ನಿಲ್ಸಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಯಾವಾಗಲೂ ಕೂಡ ದೇವರು ಕೊಡುವಂತಹ ಒಂದು ಅದ್ಭುತ ಆಶ್ಚರ್ಯಗಳು ಸಿಗದೇ ಇರ್ಲಿ, ಅದು ಎರಡನೇ ಮಾತು. ಯಾವಾಗಲೂ ಕೂಡ ದೇವರನ್ನ ಬಿಟ್ಟು ಹೋಗಲ್ಲ. ಏನಂದ್ರೆ ಈಗ ನಾವು ಒಬ್ಬ ದೇವ ಮನುಷ್ಯರ ವಿಷಯದಲ್ಲಿ ಧ್ಯಾನ ಮಾಡ್ತಿದ್ದೀವಿ. ಅವ್ರ ಹೆಸರು ಪಿ ಸಾಮ್ಯುಯಲ್, ಬ್ರದರ್ ಪಿ ಸಾಮ್ಯುಯಲ್ ಅಂತ. 1922ರಿಂದ 2005 ಅವರ ಜೀವಿತ ಕಾಲ. ಇವರು ಬಾಲ್ಯದಿಂದಲೇ, ಚಿಕ್ಕ ವಯಸ್ಸಿನಿಂದಲೇ ದೇವರ ಆಧ್ಯಾತ್ಮಿಕ ಜೀವಿತದಲ್ಲಿ ತುಂಬಾ ಇಂಟ್ರೆಸ್ಟ್ ಅವ್ರಿಗೆ. ದೇವರಲ್ಲಿ ಬೆಳಿಬೇಕು, ಪ್ರಾರ್ಥನೆಗಳನ್ನ ಮಾಡಬೇಕು, ಆಮೇಲೆ ಆತ್ಮಿಕವಾದಂತಹ ಪುಸ್ತಕಗಳನ್ನ ಓದ್ಬೇಕು. ಅವರ ಜೀವಿತ ಬಾಲ್ಯದಿಂದಲೇ ಯಾವಾಗಲೂ ಕೂಡ ಅವರು ಪ್ರಾಪಂಚಿಕವಾಗಿ ಜೀವನ ಮಾಡ್ದೇನೆ ಕ್ರೈಸ್ತ ಬೋಧನೆಗಳೇನಿದೆಲ್ಲ, ನಮ್ಮ ಆತ್ಮಿಕ ಬೋಧನೆಗಳಿರುತ್ತೆ, ಅದ್ರ ಮೇಲೆ ತುಂಬಾ ಅವರು ಕಾನ್ಸಂಟ್ರೇಷನ್ ಇಡ್ತಾ ಇದ್ರು ಚಿಕ್ಕ ವಯಸ್ಸಿಂದಲೇ. ಆಮೇಲೆ ಅವ್ರು ಬೆಳೀತಾ 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 ಅವ್ರ ಲೈಫ್ ಏನ್ ಮಾಡ್ತಾರೆ ಅಂದ್ರೆ ಮೆಲ್ಲಕ್ಕೆ ದೇವರಿಗೆ ತಮ್ಮನ್ನ ಅವರು ಸಮರ್ಪಣೆ ಮಾಡಿದ್ರು. ಸಮರ್ಪಣೆ ಮಾಡಿದ್ಮೇಲೆ ನಾನ್ ನಂಬಿಕೊಂಡ್ರೆ ಸಾಕಾಗಿಲ್ಲ, ನಾನ್ ಮಾತ್ರ ಉದ್ಧಾರ ಆದ್ರೆ ಸಾಕು, ಮತ್ತೆ ಪ್ರಪಂಚ ಏನಾದ್ರೂ ಯಾಕಾಗ್ಲಿ, ಆತರ ಅವ್ರು ನೆನ್ಸ್ಕೊಳ್ಳಿ. ಅವ್ರೇನ್ ನೆನ್ಸ್ಕೊಂಡ್ರೆ ಅಂದ್ರೆ, ನಾನು ಪಡೆದುಕೊಂಡ ಒಂದು ರಕ್ಷಣೆ ಏನಿದೆಲ್ಲ, ಇದನ್ನ ನಾನು ಬೇರೆಯವರು ಕೂಡ ಕೊಡ್ಬೇಕು. ಚಿಕ್ಕ ವಯಸ್ಸಿಂದಲೇ ನಾನು ಕಲ್ಕೊಂಡಿದ್ದೀನಿ, ಅದೇ ತರ ನಾನು ಬೇರೆಯವ್ರು ಕೂಡ ಕೊಡ್ಬೇಕಂತ ಅವ್ರು ಆಸೆ ಪಟ್ಟಾಗ ಅವ್ರ ಮೇನ್ ಏನಂದ್ರೆ ಫೋಕಸ್, ಅವರ ಗುರಿ ಯಾವುದ್ರ ಮೇಲೆ ಇತ್ತು ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಇತ್ತು. ಮಕ್ಕಳಿಗೆ ನಾವು ಸ್ವಾರ್ಥ ಸಾರಿದ್ರೆ, ಮಕ್ಕಳನ್ನ ದೇವರಲ್ಲಿ ನಿಲ್ಸಿದ್ರೆ ಬೆಳೆ ಬೀಳುತ್ತಾ ಅವ್ರೇನ್ ಮಾಡ್ತಾರೆ, ದೇವರನ್ನ ಯಾವಾಗಲೂ ಕೂಡ ಬಿಟ್ಟು ಹೋಗಲ್ಲ. ಬಾಲ್ಯದಲ್ಲಿಯೇ ನಾವು ಅವರನ್ನ ದೇವರ ಬೆಳೆಗೆ ನಡೆಸ್ಬೇಕಂತ. ಅದಕ್ಕೇನೆ ದೇವರು ಕೂಡ ಹೇಳ್ತಾರಲ್ಲ, ನೀವು ಮಕ್ಕಳಿಗೆ ನನ್ನ ಆಜ್ಞೆಗಳನ್ನ ಅವರ ಹಣೆ ಮೇಲೆ, ಅವರ ಎದೆ ಮೇಲೆ, ನಿಮ್ಮ ಬಾಗಿಲದ ಪಟ್ಟಿ ಮೇಲೆ, ಗೋಡೆ ಮೇಲೆ ಎಲ್ಲ ಬರ್ದಿಡ್ರಿ. ನಿಮ್ಮ ಮಕ್ಕಳು ಹೋಗುವಾಗ ಬರುವಾಗ ದಾರಿಯಲ್ಲಿ ಎಲ್ಲ ಹೋದ್ರು ಕೂಡ ನನ್ನ ಆಜ್ಞೆಗಳನ್ನ ಅವ್ರು ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಆ ಆಜ್ಞೆಗಳು ಅವ್ರನ್ನ ತಪ್ಪು ಮಾಡಕ್ಕೆ ಬಿಡಲ್ಲ, ಅದು ಅವ್ರಿಗೆ ಪದೇ ಪದೇ ನೆನಪಾಗುತ್ತೆ ಅಂತ. ಸೊ ಇವರ ಒಂದು ಉದ್ದೇಶ ಏನಂದ್ರೆ, ಮಕ್ಕಳಿಗೆ ನಾನೇನ್ ಮಾಡ್ಬೇಕು, ಈ ಪ್ರಪಂಚದಲ್ಲಿ ಸುವಾರ್ತೆ ಸಾರ್ಬೇಕಂತ. ಮಕ್ಕಳೆಲ್ಲ ಎಷ್ಟೋ ತಂದೆ ತಾಯಿ ಪ್ರೀತಿ ಗೊತ್ತಿಲ್ಲದೆ ಇರೋರಿಗೆ, ಅವ್ರ ಮಮತೆನೇ ಕಂಡಿಲ್ಲ ಅಂತಹ ಅನಾಥ ಮಕ್ಕಳು ಕೂಡ ಈ ಪ್ರಪಂಚದಲ್ಲಿ ತಳ್ಳಲ್ಪಟ್ಟು ಬಡತನದಲ್ಲಿ ಧಿಕ್ಕರಿಸಲ್ಪಟ್ಟಂತ ಮಕ್ಕಳಿಗೆ ನಾನು ಸುವಾರ್ತೆ ಸಾರಬೇಕು, ಅವ್ರಿಗೆ ನಾವು ರಕ್ಷಣೆ ತರಬೇಕಂತ ಅವ್ರು ಪಣ ತೊಟ್ಟು ಏನ್ ಮಾಡಿದ್ರು, ತಮ್ಮ ಜೀವಿತವನ್ನ ಅವರು ಸಮರ್ಪಣೆ ಮಾಡಿದ್ರು. ಆ ಸಮಯದಲ್ಲಿ VBS ವೊಕೇಶನಲ್ ಬೈಬಲ್ ಟ್ರೈನಿಂಗ್ ಅಂತಿದೆ, VBS ಅಂತ. ಸೊ ಈಗ ನಮ್ಮ ಕರ್ನಾಟಕದಲ್ಲೆಲ್ಲ CBS ಅಂತ ನಡೀತೈತಿ, ಆತರ ತಮಿಳ್ನಾಡಲ್ಲಿ VBS ಅಂತಾರೆ. ಸೊ ಈ ಒಂದು VBS ಆ ಟೈಮಲ್ಲಿ ಯಾರು ಗೊತ್ತಿರ್ಲಿಲ್ಲ ಪರಿಚಯ. ಈ VBS ಪ್ರೋಗ್ರಾಮ್ ಇಟ್ಟುಕೊಂಡು ಎಷ್ಟೋ ಸಾವಿರಾರು ಮಕ್ಕಳಿಗೆ ಅವರು ಸುವಾರ್ತೆಯನ್ನು ಸಾರಿದ್ರು. ಹೀಗಾಗಿ ಅವರು ಸತ್ತಂತಹ ಸಮಯದಲ್ಲೂ ಕೂಡ ಫಾದರ್ ಆಫ್ ದ ಡೆಸ್ಟಿಟ್ಯೂಟ್ ಚಿಲ್ಡ್ರನ್ ಅಂತ ಹೇಳ್ತಾರೆ. ಅಂದ್ರೆ ಪ್ರೀತಿ ತಿಳಿಲಾರದೆ ಇರುವಂತ ಮಕ್ಕಳ ತಂದೆ, ಆತರ ಅವ್ರಿಗೆ ಒಂದು ಬಿರುದು ತರ ನಮ್ಮ ಕ್ರೈಸ್ತಿಯ ಸಮಾಜ ಅವ್ರಿಗೆ ಕೊಟ್ಟಿದೆ. ನೋಡ್ರಿ, ಅವರು ಆ ಮಕ್ಕಳ ಮೇಲೆ ಫೋಕಸ್ ಇಟ್ಟ ಮೇಲೆ ಯಾವ ರೀತಿ ಸುವಾರ್ತೆ ಸಾರ್ಬೇಕು, ಅವರಿಗೆ ಒಂದು VBS ನ ಅವರು ಉಪಯೋಗ ಮಾಡ್ಕೊಂಡ್ರು. VBS ಮೂಲಕ ಮಕ್ಕಳಿಗೆ ಏನ್ ಮಾಡ್ಬೇಕು, ನಾನು ಸುವಾರ್ತೆ ಸಾರಬೇಕು. ಅದರಲ್ಲಿ ಪ್ರೀತಿ ಬಗ್ಗೆ ಆಗಲಿ, ಆಮೇಲೆ ಪರಿಶುದ್ಧತೆ ಬಗ್ಗೆ ಆಗಲಿ, ಸುವಾರ್ತೆ ಬಗ್ಗೆ ಆಗಲಿ, ಪ್ರಾರ್ಥನೆ ಬಗ್ಗೆ ಆಗಲಿ, ಒಂದು ನಾಯಕತ್ವ ಯಾವ ರೀತಿ ಇರ್ಬೇಕು, ಶಿಷ್ಯಂದ್ರೆ ಯಾವ ರೀತಿ ಇರ್ಬೇಕು, ಯಾರನ್ನ ಯಾವ ರೀತಿ ನಾವು ಗೌರವ ಪಡಿಸ್ಬೇಕು, ಈ ರೀತಿ ಮಕ್ಕಳಿಗೆ ಬೇಕಂತ ಮೂಲಭೂತ ಗುಣಗಳೇನಿದೆಯಲ್ಲ ಅದ್ರ ಮೇಲೆನೆ ಅವ್ರ ಫೋಕಸ್ ಇಟ್ಟು ತುಂಬಾ ಮಕ್ಕಳಿಗೆ ಸುವಾರ್ತೆ ಸಾರಿದ್ರು. ಸುವಾರ್ತೆ ಸಾರ್ತಾ ಬೆಥೆಲ್ ಮಿನಿಸ್ಟ್ರಿ, ನೀವು ಕೇಳಿರ್ತೀರ ಬೆಥೆಲ್ ಮಿನಿಸ್ಟ್ರಿ ಅಂತ ಹೇಳಿ. ಆ ಬೆಥೆಲ್ ಮಿನಿಸ್ಟ್ರಿಯ ಸ್ಥಾಪನೆಗೆ ಅವರೇ ಮೇನ್ ಕಾರಣ. ಯಾಕಂದ್ರೆ ಆ ಒಂದು ಬೆಥೆಲ್ ಇದರಲ್ಲಿ ITI ಸ್ಕೂಲ್ ಆಗ್ಲಿ, ಬೈಬಲ್ ಕಾಲೇಜ್ ಆಗಲಿ, ಆಮೇಲೆ ಹಾಸ್ಪಿಟಲ್ ಆಗಲಿ, ಇತರ ಇನ್ನಿತರೆ ಕೆಲವೊಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇರ್ತೀವಿ, ಆ ತರ ಆಗಲಿ,
ಗಳಾಗ್ಲಿ, ಈ ರೀತಿಯಲ್ಲಿ ಫಾರ್ಮ್ ಹೌಸ್ ಗಳಾಗ್ಲಿ, ಇಷ್ಟೆಲ್ಲ ಅವ್ರು ಓಪನ್ ಮಾಡಿದ್ರು. ಯಾಕೆ ಓಪನ್ ಮಾಡಿದ್ರು ಅಂದ್ರೆ ಇದ್ರ ಮೂಲಕವಾಗಿ ಕೂಡ ಜನರನ್ನ ನಮ್ಮ ಬಳಿಯಲ್ಲಿ ಇಟ್ಟುಕೊಂಡು ಅವ್ರಿಗೂ ಕೂಡ ನಾವು ಸುವಾರ್ತೆ ಸಾರ್ಬೇಕಂತ. ಸೊ ಅವ್ರು ಸಾಯೋದ್ರ ಒಳಗಡೆ ಅಂದ್ರೆ ಎಷ್ಟೋ ಸಾವಿರಾರು ಮಕ್ಕಳಿಗೆ, ಲಕ್ಷಾನು ಮಕ್ಕಳಿಗೆ ಅವರು ಸುವಾರ್ತೆನ ಸಾರಿ ತಮ್ಮ ಪ್ರಾಣವನ್ನ ಅವರು ಕೊನೆಗೆ ಕಳೆದ್ರು. ಆದ್ರೆ ಅವ್ರು ಇವಾಗಲೂ ಕೂಡ, ಇವನ್ ನಮ್ಮ ಹತ್ರ ಇಲ್ಲ, 2005ರಲ್ಲಿ ಅವರು ಮರಣ ಹೊಂದಿದ್ರು ಕೂಡ ಅವ್ರು ನಮ್ಮ ಬಳಿಯಲ್ಲಿ ಅಂದ್ರೆ ಪ್ರಪಂಚದಲ್ಲಿ ಇಲ್ಲದೇ ಇದ್ರು ಕೂಡ ಅವ್ರು ಮಾಡಿದಂತ ಸೇವೆ ಏನಿದೆ ನೋಡಿ, ಇವಾಗಲೂ ಕೂಡ ನಮ್ಮ ನೆನಪಿನಲ್ಲಿದೆ. ನಾನು ಕೂಡ ನಿನ್ನೆನೆ ಈ ದೇವ ಭಕ್ತರ ಬಗ್ಗೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅಂದ್ರೆ ಓ, ಈ ತರ ಕೂಡ ಸೇವೆ ಮಾಡಿದಾರ. ಯಾವಾಗ ಈ ಒಂದು ಸೆಂಚುರಿಯಲ್ಲಿ 2005ನೇ ಇಸ್ವಿಯಲ್ಲಿಯೂ ಕೂಡ ನಮ್ಮ ಸಮ್ಮುಖದಲ್ಲಿ ಜೀವನ ಮಾಡಿದಂತ ವ್ಯಕ್ತಿ, ನಾವು ಕೂಡ ಜೀವಂತವಾಗಿದ್ವಿ, ಅವರು ಕೂಡ ಜೀವಂತವಾಗಿದ್ರು ಆ ಟೈಮಲ್ಲಿ. ಸೊ ಇಂಥ ಒಂದು ಕಾಲದಲ್ಲಿ ಕೂಡ ಇಂಥ ಸೇವಕರಿದ್ರ. ನನಗೆ ಅದು ಇವರ ಆ ಘಟನೆ ನೋಡಿ ನನಗೆ ಆಶ್ಚರ್ಯ ಆಯ್ತು. ನಿಜವಾಗ್ಲೂ ಪ್ರೀತಿಯುಳ್ಳವರೇ, ನಮ್ಮ ಜೀವಿತದಲ್ಲಿ ನಾವು ಸತ್ತು ಹೋದರೂ ಕೂಡ ನಮ್ಮ ಸಾಕ್ಷಿ ಅದು ಜೀವಂತವಾಗಿರ್ಬೇಕು. ನಾವು ಸತ್ತು ಹೋದ್ರು ಕೂಡ ನಾವು ಮಾಡಿದಂತ ಸುವಾರ್ತೆ ಅದು ಜೀವಂತವಾಗಿರ್ಬೇಕು. ನಾವು ಸತ್ತು ಹೋದ್ರು ಕೂಡ ಈ ಪ್ರಪಂಚದಲ್ಲಿ ನಾವು ಇಲ್ಲದೆ ಇದ್ರು ಕೂಡ ನಮ್ಮ ನೆನಪು ಸಾವಿರಾರು ವಿಶ್ವಾಸಿಗಳ ಮಧ್ಯದಲ್ಲಿ ನೆನಪಿನಲ್ಲಿ ಇಡಬೇಕಂದ್ರೆ ನಮಗೆ ಒಂದೇ ಒಂದು ಕಾರ್ಯ ಏನಂದ್ರೆ ಪ್ರಿಯರೇ, ನಾವು ಸುವಾರ್ತೆನ ಸಾರಬೇಕು. ವಾಕ್ಯಗಳಿಂದ ಅನೇಕರನ್ನ ಬೋಧಿಸಿ, ಆ ವಾಕ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ಅಳವಡಿಸಿ, ವಾಕ್ಯಗಳ ಮೂಲಕನೇ ನಾವು ಜನರ ಮುಂದೆ ನಮ್ಮನ್ನ ನಾವೇನ್ ಮಾಡ್ಬೇಕಂದ್ರೆ ಪ್ರಸ್ತುತಿ ಮಾಡ್ಬೇಕು. ಅವಾಗಲೇನೆ ನಮ್ಮ ಜೀವಿತ ಅದು ದೇವರ ಸಮ್ಮುಖದಲ್ಲಿ ಯೋಗ್ಯವಾಗಿ ಕಾಣಿಸುತ್ತೆ. ಈ ಪಾಸ್ಟರ್ ಬ್ರದರ್ ಪಿ ಸಾಮ್ಯಲ್ ಅನ್ನೋರು ಎಷ್ಟೋ ಸೇವಕರನ್ನ ಅವರು ತಯಾರು ಮಾಡಿದ್ರು. ಆಮೇಲೆ ಮಿಷನರೀಸ್ಗಳನ್ನ ಅವರು ತಯಾರು ಮಾಡಿದ್ರು. ಸೇವಕರಿಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರ ಕಾಲದಲ್ಲಿ ಎಲ್ಲೆಲ್ಲ ಅವ್ರಿಗೆ ಅವಕಾಶ ಇದೆಯೋ ಅದರೆಲ್ಲ ಅವಕಾಶಗಳಲ್ಲಿ ಅವ್ರು ಏನ್ ಮಾಡಿದ್ರು, ಮುಂದೆ ಹೋಗಿ ಸುವಾರ್ತೆನ ಕೇವಲ ಅವರ ಒಂದು ಉದ್ದೇಶ ಏನಂದ್ರೆ ಈಗಾದ್ರೂ ಸುವಾರ್ತೆ ಸಾರ್ಬೇಕಷ್ಟೇ. ಸುವಾರ್ತೆ ಸಾರ್ಬೇಕು, ದೇವನ ರಕ್ಷಣೆಯಲ್ಲಿ ತರಬೇಕು, ಅವ್ರನ್ನ ಪ್ರಾರ್ಥನೆಗಳಲ್ಲಿ, ಆಧ್ಯಾತ್ಮಿಕ ಜೀವಿತಗಳಲ್ಲಿ, ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ ಅವರನ್ನು ದೃಢಪಡಿಸ್ಬೇಕು. ಇದೇ ಅವರ ಉದ್ದೇಶ. ಸೊ ನಮ್ಮ ಉದ್ದೇಶಗಳು ಕೂಡ ಈ ದಿನ ಅದೇ ಆಗಿರ್ಬೇಕು. ನಾವು ಒಂದ್ ವೇಳೆ ಸಭೆಗೆ ಹೋಗುವಂತ ವಿಶ್ವಾಸಿಗಳಾಗಿದ್ರು ಕೂಡ ಅದು ನಮಗೆ ಜವಾಬ್ದಾರಿನೇ ಸೇವೆ ಮಾಡ್ಬೇಕಂತ. ಪಾಸ್ಟರ್ ಆಗಿದ್ರು ಕೂಡ ನಮ್ಗೆ ಅದೇ ಜವಾಬ್ದಾರಿನೇ ಸೇವೆ ಮಾಡ್ಬೇಕಂತ. ಕ್ರೈಸ್ತರಾದಂತಹ ದೀಕ್ಷಾಸ್ನಾನ ತೆಗೆದುಕೊಂಡಂತ ಪ್ರತಿ ವಿಶ್ವಾಸಿಗೆ, ಪ್ರತಿ ವ್ಯಕ್ತಿಗೆ ಇರುವಂತಹ ಒಂದು ದೊಡ್ಡ ಜವಾಬ್ದಾರಿ ಏನಂದ್ರೆ ಸುವಾರ್ತೆ. ಈ ಸುವಾರ್ತೆನ ನಾವು ನಮ್ಮ ಭುಜ ಮೇಲೆ ಹೊತ್ಕೊಂಡು ಅದನ್ನ ಪ್ರಪಂಚಕ್ಕೆ ಸಾರುವಂತಹ ಒಂದು ಜವಾಬ್ದಾರಿ ನಾವು ತಗೊಳ್ಬೇಕು. ಯಾಕಂದ್ರೆ ಪ್ರಪಂಚದಲ್ಲಿ ಯಾರು ತಗೊಳ್ಳಲ್ಲ. ಎಷ್ಟೋ ಆತ್ಮ ನಾಶವಾಗಿ ಹೋಗ್ತಾ ಇರುತ್ತೆ. ಅಂತ ಆತ್ಮಗಳನ್ನ ನಾವು ಹೋಗುವಂತ ನರಕದಿಂದ ತಪ್ಪಿಸ್ಬೇಕಂದ್ರೆ, ಅವ್ರನ್ನ ಎಳಿಬೇಕಂದ್ರೆ ನಮ್ಗೆ ಒಂದೇ ಒಂದು ಮಾರ್ಗ ಏನಂದ್ರೆ ಸುವಾರ್ತೆ. ಸುವಾರ್ತೆಯಲ್ಲಿ ತುಂಬಾ ಶಕ್ತಿ ಇದೆ. ಅದಕ್ಕೇನೆ ಪೌಲ ತಿಮೋತಿನಿಗೆ ಹೇಳುವಾಗ, ತಿಮೋತಿ, ಅನುಕೂಲ ಇರ್ಲಿ ಅನುಕೂಲ ಇಲ್ಲದೆ ಇರ್ಲಿ, ನೀನೇನ್ ಮಾಡು, ದೇವರ ವಾಕ್ಯಗಳನ್ನ ನೀನು ಸಾರ್ತಾನೆ ಇರು, ಅವ್ರಿಗೆ ಸುವಾರ್ತೆ ಸಾರಿ ಅವ್ರನ್ನ ರಕ್ಷಣೆ ಮಾರ್ಗದಲ್ಲಿ ತಕ್ಕೊಂಡು ಬಾ. ಈ ಸುವಾರ್ತೆಯಲ್ಲಿ 3 ವಿಧವಾದಂತಹ ಒಂದು ಕಾರ್ಯನ ಪೌಲ ತಿಮೋತಿಗೆ ಹೇಳ್ದ. ಒಂದನೇದು ಖಂಡಿಸ್ಬೇಕಂತೆ, ಗದರಿಸ್ಬೇಕಂತೆ, ಎಚ್ಚರಿಸ್ಬೇಕಂತೆ. ಯಾವ ರೀತಿ? ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ, ಟೀಚ್ ಮಾಡ್ತಾ, ದೀರ್ಘ ಶಾಂತಿಯಿಂದ. ನೀವು ನಾರ್ಮಲ್ ಆಗಿ ಇದ್ದುಕೊಂಡು ನಾವು ನಮ್ಮ ಸಭೆಯಲ್ಲಾಗ್ಲಿ, ನಾವು ಎಲ್ಲಿ ಸೇವೆ ಮಾಡ್ತೇವೆ ಆ ಸ್ಥಳದಲ್ಲಾಗ್ಲಿ, ನಾವೆಲ್ಲರೂ ಕೂಡ ಈ ಒಂದು ಕಾರ್ಯವನ್ನ ನಾವು ನಮ್ಮ ಜೀವಿತಗಳಲ್ಲಿ ಅಳವಡಿಸ್ಕೊಳ್ಬೇಕೇನಂದ್ರೆ, ನಾವು ದೀರ್ಘ ಶಾಂತಿಯಿಂದ ಸುವಾರ್ತೆನ ಸಾರ್ತಾ ಅನೇಕರನ್ನ ಏನ್ ಮಾಡ್ಬೇಕಂದ್ರೆ ನಾವು ರಕ್ಷಣೆ ಮಾರ್ಗದಲ್ಲಿ ನಾವು ತರಬೇಕಂತ ಹೇಳಿ. ಅದಕ್ಕಾಗಿ ಈ ಬೆಳಗಿನ ದಿನ ನಾವೆಲ್ಲರೂ ಕೂಡ ಒಂದು ದೊಡ್ಡ ನಿರ್ಣಯ ತಕೊಳ್ಳೋಣ. ದೇವ್ರೆ, ನೀನ್ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ ಸುವಾರ್ತೆ ಸಾರ್ಲಿಕ್ಕೆ. ಒಂದು ವೇಳೆ ನನಗೆ ಬೈಬಲ್ ಗ್ರಂಥ ಓದಿ ಬೈಬಲ್ ಸ್ಟಡಿ ಮಾಡಕ್ಕಾಗಿಲ್ಲ ಅಂದ್ರೆ, ದೇವರ ಒಂದು ಒಳ್ಳೆ ಹಾಡನ್ನ ನಾವು ಸಭೆಯಲ್ಲಿ ನಿಂತುಕೊಂಡು ಒಂದು ಸುವಾರ್ತೆ ಹಾಡನ್ನ ಹಾಡಿದ್ರೆ, ಹಾಡಿನ ಮೂಲಕ ಎಷ್ಟೋ ಜನ ರಕ್ಷಣೆ ಹೊಂದ್ತಾರೆ. ನಾನು ಕಳೆದ ದಿನ ಒಂದು ದೊಡ್ಡ ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಹೋದೆ. ಒಬ್ಬರು ಅಜಿತ್ ಹುರ ಅಂತ, ನಾವು ಚಿಕ್ಕ ವಯಸ್ಸಿನಲ್ಲಿ ಅವರ ಹಾಡನ್ನ ಕೇಳಿದೀವಿ. ಅವ್ರ ಹಾಡನ್ನ ನೀವು ಕೂಡ ಕೇಳಿರ್ತೀರ. ಹಾಡೇಂದ್ರೆ ಅಪ್ನೋ ಕೋತು ಇಸ್ ದುನಿಯಾ ಮೇ ಸಬ್ ಪ್ಯಾರ್ ಕರ್ತೆ ಹೈ. ಆ ವ್ಯಕ್ತಿ ಅಜಿತ್ ಹುರ ಅಂತ. ನಾವು ಚಿಕ್ಕ ವಯಸ್ಸಿನಲ್ಲಿ ಆ ಹಾಡನ್ನ ಕೇಳಿದೀವಿ. ಕನ್ನಡದಲ್ಲೂ ಕೂಡ ಕೇಳಿದೀವಿ, ಹಿಂದಿಯಲ್ಲೂ ಕೂಡ ಕೇಳಿದೀವಿ. ಅದು ಯಾವ ಸೇವಕ ಅಂತ ಗೊತ್ತಿರ್ಲಿಲ್ಲ. ನನ್ನ ಮೊನ್ನೆ ಇಲ್ಲಿ ಒಂದು ಮೀಟಿಂಗ್ ಆದಾಗ, ದೊಡ್ಡ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಅಲ್ಲಿ ಹೋದಾಗ ಪಾಸ್ಟರ್ ಬಗ್ಗೆ ನನ್ಗೆ ಗೊತ್ತಾಯ್ತು. ಅವರು ಇನ್ನೊಂದು ಹಾಡನ್ನೆಲ್ಲ ಹಾಡಿದ್ರು. ತುಂಬಾ ಚೆನ್ನಾಗಿರೋ ಹಾಡೇನಂದ್ರೆ, ಬೈಬಲ್ ದೇವರು ಕೊಟ್ಟಂತ ಗ್ರಂಥ, ಬೈಬಲ್ ಪ್ರೀತಿ ಕಲಿಸುವಂತ ಗ್ರಂಥ,
ಬೈಬಲ್ ರಕ್ಷಣೆ ಮಾಡುವಂತ ಗ್ರಂಥ. ಬೈಬಲ್ ಮೇಲೆ ಒಂದು ಹಾಡನ್ನ ಬರೆದು ಅವರು ಆ ದೊಡ್ಡ ಸಭೆಯಲ್ಲಿ ಆ ಹಾಡನ್ನ ಹಾಡಿದ್ರೆ ಎಷ್ಟೋ ಜನರಿಗೆ ಆ ಹಾಡು ತುಂಬಾ ಇಷ್ಟ ಆಯ್ತು. ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಹಾಡು. ನೀವ್ ಒಂದ್ಸಲ ನೆನ್ಪಿಟ್ಕೊಳ್ರಿ, ಈ ಹಾಡಿನ ಮೂಲಕ ಇವ್ರು ಪ್ರಸಂಗ ಮಾಡ್ಲಿಲ್ಲ, ಜಸ್ಟ್ ಒಂದ್ 2 ನಿಮಿಷ ಹಾಡನ್ನ ಮಾತ್ರ ಹಾಡಿದ್ರು. ಇದನ್ನ ಕೇಳಿದಂತ ಅನ್ಯ ಜನರು ಕೂಡ ಅದನ್ನ ಯಾವ ರೀತಿ ಅವರು ಸ್ವೀಕಾರ ಮಾಡ್ಕೊಂಡಿರ್ಬೋದು ಒಂದ್ಸಲ ಊಹೆ ಮಾಡ್ಕೊಳ್ಳೋಣ ನಾವು. ನಿಜವಾಗ್ಲೂ ಕೂಡ ಬೈಬಲ್ ಅನ್ನೋದು ದೇವ್ರ ಮಾತಾ? ನಿಜವಾಗ್ಲೂ ಬೈಬಲ್ ಅಲ್ಲಿ ಪ್ರೀತಿ ಇದೆಯಾ? ಬೈಬಲ್ ಅಲ್ಲಿ ದ್ವೇಷ ಅನ್ನೋದನ್ನ ಇಲ್ವಾ? ಬೈಬಲ್ ಬಂದು ಪರಲೋಕದ ಗ್ರಂಥನ? ಇದೇ ಶಬ್ದಗಳನ್ನು ಉಪಯೋಗ ಮಾಡ್ಕೊಂಡು ಒಂದು ಹಾಡನ್ನ, ಅದು ಹಳೆ ಹಾಡೆ, ಆ ಹಾಡನ್ನ ಕೇಳದಂತ ಎಷ್ಟೋ ಜನರಿಗೆ ಬೈಬಲ್ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ಯೇಸು ಸ್ವಾಮಿ ಯಾರಂತ ಗೊತ್ತಾಯ್ತು. ಸೊ ಅದೇ ತರ ನಮ್ಮ ಜೀವಿತಗಳಲ್ಲಿ ದೊಡ್ಡ ಪ್ರಸಂಗಗಳನ್ನು ಮಾಡಬೇಕಂತಾನೆ ಏನಿಲ್ಲ, ಒಂದ್ ಚಿಕ್ಕ ಹಾಡನ್ನ ಹಾಡ್ರಿ, ಅಥವಾ ಸಭೆಗಳಲ್ಲಿ ಒಂದು ಚಿಕ್ಕ ಒಂದು ವಚನವನ್ನ ಕೂಡ ನೀವು ನೆನ್ಪಿಟ್ಕೊಂಡು ಹೋಗಿ ಆ ಸಭೆ ಮುಂದೆ ನೀವು ಹೇಳಿದ್ರೆ ಎಷ್ಟೋ ಸಭೆಗೆ ಬರುವಂತವ್ರು ಕೂಡ ಸ್ಟ್ರಾಂಗ್ ಆಗ್ತಾರೆ. ಅನ್ಯ ಜನರು ಒಂದ್ ವೇಳೆ ಆ ಸಭೆಗೆ ಬಂದ್ರೆ ನಿಮ್ಮ ಹಾಡಿನ ಮೂಲಕ, ನಿಮ್ಮ ವಾಕ್ಯದ ಮೂಲಕ, ನಿಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕ ದೇವರ ಬಳಿಗೆ ಜನರು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೇನೆ ನಮ್ಮ ಒಂದು ಕಲ್ವರಿ ಜಪಮಾಲ ಸಂಸ್ಥೆಯಲ್ಲೂ ಕೂಡ ಒಂದು ಒಳ್ಳೆಯ ಸ್ವಾರ್ಥಿಗೆ ಬೇಕಾದಂತ ಒಂದು ಸಾಧನ ಅಂತ ನೆನ್ಸ್ಕೊಳ್ಬಹುದು ಟ್ಯೂಷನ್ ಸೆಂಟರ್. ಎಷ್ಟೋ ಜನ ಟ್ಯೂಷನ್ ಸೆಂಟರ್ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಇದೇನಪ್ಪಾ, ಈ ಸ್ಲಮ್ ಅಲ್ಲಿ ಹೋಗ್ಬೇಕಾಗತ್ತೆ, ಈ ಮಕ್ಕಳು ಅರ್ಥ ಮಾಡ್ಕೊಳಲ್ಲ, ಆತರ ಈ ತರ ಏನೇನೋ ತುಂಬಾ ಕಾರಣಗಳು ಹೇಳ್ತಾರೆ. ಆದ್ರೆ ಆ ಒಂದು ಟ್ಯೂಷನ್ ಸೆಂಟರ್ ಅಲ್ಲಿ ಸೇವೆ ಮಾಡಿ ಎಷ್ಟು ನಮಗೆ ಲಾಭ ಆಗಿದೆ, ಎಷ್ಟು ಲುಕ್ಷಾನ್ ಆಗಿದೆ ಅಂತ ನನಗೆ ಪರ್ಸನಲ್ ನನಗೆ ತುಂಬಾ ಅನುಭವ ಇದೆ. ಅದೇ ತರ ನನಗಿಂತಲೂ ಕೂಡ ಇಲ್ಲಿ ಅನುಭವಿಸಿದ ಎಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಸೇವಕರುಗಳೆಲ್ಲ ಗೊತ್ತಿದೆ ಒಂದು ಟ್ಯೂಷನ್ ಸೆಂಟರ್ ಮೂಲಕ ಎಷ್ಟು ಸುವಾರ್ತೆ ಹರಡುತ್ತೆ ಅಂತ. ಎಷ್ಟೋ ಸ್ಲಮ್ಗಳು ರಕ್ಷಣೆ ಮಾರ್ಗದಲ್ಲಿ ಬಂದಿದೆ. ಎಷ್ಟೋ ಮಕ್ಕಳು ಈ ನಶೆಯಲ್ಲಿ ಗಾಂಜಾ, ಡ್ರಗ್ಸ್ ಆಗ್ಲಿ, ಸುಲೇಷನ್ ಆಗ್ಲಿ, ಆಮೇಲೆ ಈ ಬೀಡಿ ಸಿಗರೇಟ್ ಸೇದೋದಂತಹ ಒಂದು ಚಟಗಳಿಂದ ಎಷ್ಟೋ ಮಕ್ಕಳನ್ನ ಆ ಟ್ಯೂಷನ್ ಸೆಂಟರ್ ಮೂಲಕ ನಾವು ರಕ್ಷಣೆಯಲ್ಲಿ ತಂದಿದ್ದೀವಿ. ಎಷ್ಟೋ ಜನರನ್ನ ಸುವಾರ್ಥಿಕರನ್ನಾಗಿ ಮಾಡಿದೀವಿ ನಮ್ಮ ಸಂಸ್ಥೆಯಲ್ಲಿ ಅಲ್ವಾ. ಸೊ ಈ ಮಕ್ಕಳ ಮಧ್ಯದಲ್ಲಿ ಮಾಡೋದು ಸುವಾರ್ತೆ, ಅದು ಕೂಡ ಆ ಒಂದು ಮಾರ್ಗ ಕೂಡ ನಮ್ಗೆ ಎಷ್ಟೋ ಉಪಯೋಗಕರವಾದಂತ ಒಂದು ಸಂಗತಿ. ಇನ್ನು ಹಾಸ್ಟೆಲ್ ಮಿನಿಸ್ಟ್ರಿ ಆಗ್ಲಿ, ಇದನ್ನೆಲ್ಲ ನೋಡಿದ್ರೆ ಮಕ್ಕಳ ಮಧ್ಯದಲ್ಲಿ ಮಾಡುವಂತ ಸೇವೆ, ಈ ಬ್ರದರ್ ಸಾಮ್ಯುಯಲ್ ಅವರು ಕೂಡ ಅದೇ ಮಾರ್ಗನ ಆರಿಸ್ಕೊಂಡ್ರು. VVS ನ ಮೂಲಕ ಈ ಮಕ್ಕಳನ್ನ, ಅನೇಕ ಮಕ್ಕಳನ್ನ ಅವರು ರಕ್ಷಣೆ ಮಾರ್ಗದಲ್ಲಿ ತಂದ್ರು. ಆಮೇಲೆ ದಿಕ್ಕಿರದೇ ಇರುವಂತವರಿಗೆ ಅವರು ತಂದೆಯಾಗಿ ಪ್ರೀತಿಯನ್ನ, ಮಮತೆಯನ್ನ ಕೊಟ್ಟು ಅವರು ಈ ಪ್ರಪಂಚದಲ್ಲಿ ಇಲ್ಲದೆ ಇದ್ರು ಕೂಡ ಅವರ ಹೆಸರು ಇದುವರೆಗೂ ಕೂಡ ನಮ್ಮ ಮಧ್ಯದಲ್ಲಿ ಇದೆ. ಅದೇ ತರ ನಮ್ಮ ಜೀವಿತಗಳಲ್ಲಿ ಕೂಡ ಅವರ ಹಾಗೆ ನಾವು ಜೀವನ ಮಾಡೋಣ. ಖಂಡಿತವಾಗ್ಲೂ ದೇವರು ನಮ್ಮನ್ನು ಕೂಡ ಇಷ್ಟಪಡ್ತಾರೆ. ನಾವು ಇಲ್ಲದೆ ಇದ್ರು ಕೂಡ ನಮ್ಮ ಸಾಕ್ಷಿ, ನಮ್ಮ ಸ್ವಾರ್ಥ ಅದು ಯಾವಾಗಲೂ ಕೂಡ ನಿಂತ್ಕೊಂಡಿರುತ್ತೆ. ಇದ್ರ ಮೂಲಕ ಅನೇಕರು ದೃಢವಾಗ್ತಾರೆ. ದೇವರ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ನನ್ನ ಕೊನೆಯ ಸಮಯವನ್ನ ಪಾಸ್ಟರ್ ಅವರಿಗೆ ಕೊಡ್ತೀನಿ. ಪ್ರೇಯರ್ ಮಾಡಿಬಿಡಿ ಪಾಸ್ಟರ್. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಒಂದು ಬೆಳಗಿನ ದಿನದಲ್ಲಿ ನಾವೆಲ್ಲರೂ ಕೂಡ ಬಂದು ಬ್ರದರ್ ಸಾಮ್ಯುಯಲ್ ಅವರ ಮೂಲಕವಾಗಿ ಕಲಿತುಕೊಂಡಂತಹ ಒಂದು ಮಾತುಕರ್ತನೆ, ನಾವು ಅನುಕೂಲ ಇದ್ದರೂ ಇಲ್ಲದೆ ಇದ್ರೂ ಕೂಡ ನಿಮ್ಮ ವಾಕ್ಯಗಳನ್ನ ಸದಾಕಾಲವು ಸಾರಿ ಅನೇಕರ ರಕ್ಷಣೆಯಲ್ಲಿ ತರಬೇಕು, ನಿಮ್ಮ ನಾಮವನ್ನ ಘನಪಡಿಸಬೇಕು. ಅಷ್ಟೇ ಅಲ್ಲ ಸ್ವಾಮಿ, ಈ ದಿನದಲ್ಲಿ ನಾವಿದ್ದರೂ ನಾವು ಇಲ್ಲದೆ ಇದ್ದರೂ ನಮ್ಮ ಸಾಕ್ಷಿ, ನಾವು ಮಾಡಿದಂಥ ಸುವಾರ್ತೆಯು ದೇವರೇ ಅದು ನೆಲೆಗೊಳ್ಳಲಿ ಕರ್ತನೆ. ಹೌದಪ್ಪ, ಎಷ್ಟೋ ಸೇವಕರುಗಳನ್ನು ನೋಡುತ್ತೇವೆ ಈ ದಿನಗಳಲ್ಲಿ. ನೆನಪು ಮಾಡುವಂತಹ, ಅಧ್ಯಯನ ಮಾಡುವಂತಹ ಸೇವಕರುಗಳ ಜೀವಿತಗಳು ನಮಗೆ ಒಂದು ಆದರ್ಶವಾಗಿರುವುದರಿಂದ ನಾವು ಅದೇ ಮಾರ್ಗದಲ್ಲಿ ಜೀವಿಸಿ ನಿಮ್ಮನ್ನೇ ಮಹಿಮೆಪಡಿಸಿ ನಮ್ಮನ್ನ ತಗ್ಗಿಸಿಕೊಂಡು ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ವಿಶೇಷವಾಗಿ ಈ ಆರಾಧನೆಯಲ್ಲಿ ಸೇರಿರುವಂತ ಎಲ್ಲಾ ನಿನ್ನ ಸೇವಕರನ್ನ, ನಿನ್ನ ಮಕ್ಕಳನ್ನ ಕಾಯ್ದು ಕಾಪಾಡು ಕರ್ತನೆ. ಅವರು ಹೋಗುವಂತಹ ಮಾರ್ಗದಲ್ಲಿಯೂ, ಜೀವಿಸುವಂತಹ ಮನೆಗಳಲ್ಲಿಯೂ, ಎಲ್ಲಾ ಕೆಲಸದ ಸ್ಥಳಗಳಲ್ಲಿಯೂ ಅವರೊಂದಿಗೆ ಇದ್ದುಕೊಂಡು ಕರ್ತನೆ ಅವ್ರನ್ನ ಕಾಯ್ದು ಕಾಪಾಡ್ರಿ ಸ್ವಾಮಿ. ಅಪ್ಪ, ಈ ನಿನ್ನ ಮಕ್ಕಳು ಇನ್ನೂ ಅಧಿಕವಾಗಿ ಬಲ ಹೊಂದಿ ಜ್ಞಾನವಂತರಾಗಿ ಕರ್ತನೆ ಈ ಲೋಕದಲ್ಲಿ ತೇಜೋಮಯರಾಗಿ ಜೀವಿಸುವಂತೆ ನಿನ್ನ ಕೃಪೆ ಮಾಡು. ರೋಗಸ್ಥರಾಗಿದ್ದರೆ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ರಿ. ಒಂದು ವೇಳೆ ಆರ್ಥಿಕ ಸಮಸ್ಯೆಗಳಿಂದ ಇಕ್ಕಟ್ಟುಗಳಲ್ಲಿದ್ದರೆ ಅವರ ಆರ್ಥಿಕ ಸಮಸ್ಯೆಗಳಲ್ಲಿ ನೀನು ಕರ್ತನೆ ಅವರಿಗೆ ಬೇಕಾದಂತಹ ಸಲಹೆಗಳನ್ನ, ಎಲ್ಲಾ ವಿಧವಾದಂತಹ ಅದ್ಭುತಗಳನ್ನ ಮಾಡ್ರಿ ಕರ್ತನೆ. ಅಷ್ಟೇ ಅಲ್ಲಪ್ಪ, ಸೇವೆಗೆ ಹೋಗುವಂತ ನಿನ್ನ ಮಕ್ಕಳ ಪಾದಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಯಾವುದೇ ವಿಧವಾದ ಅಡ್ಡಿ ಆತಂಕಗಳು ಇದ್ದರೂ ಕೂಡ, ವಿರೋಧಗಳು ಇದ್ದರೂ ಕೂಡ ಆ ಎಲ್ಲಾ ಸ್ಥಳಗಳಲ್ಲಿ ಧೈರ್ಯವಾಗಿ ನಿನ್ನ ವಾಕ್ಯಗಳನ್ನು ಸಾರಿ ಅನೇಕರನ್ನ ಕರ್ತನೆ ಪವಿತ್ರವಾದಂತಹ ಸ್ಥಳದಲ್ಲಿ, ಮಾರ್ಗದಲ್ಲಿ ನಡೆಸುವಂತೆ ನಿನ್ನ ಆ ಮಕ್ಕಳನ್ನ ನಿನ್ನ ಕರಗಳ ತೆಗೆದುಕೋ. ನಾವೆಲ್ಲರೂ ನಿಮ್ಮ ಮಕ್ಕಳು, ನೀವು ನಡೆಸುವಂತಹ ಪ್ರಜೆಗಳು. ನಿಮ್ಮ ಕೃಪೆ, ನಿಮ್ಮ ಅನುಗ್ರಹ ಸದಾಕಾಲ ನಮ್ಮ ಮೇಲೆ ನೆರಳಿನ ಹಾಗೆ ಇದ್ದು ಕಾಯ್ದು ಕಾಪಾಡಬೇಕೆಂಬುದ ಪ್ರಾರ್ಥಿಸುತ್ತೇನೆ. ಎಲ್ಲಾ ಪ್ರಾರ್ಥನೆ ನಮ್ಮ ಒಡೆಯನು ರಕ್ಷಕನಾದಂತಹ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಪರಲೋಕದ ತಂದೆಯ ದೇವರೇ, ಆಮೇನ್.